ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ 8ನೇ ತರಗತಿಯ ಭಾಗ 1ನಲ್ಲಿ ಬರುವಂತಹ ದೈಹಿಕ ಶಿಕ್ಷಣ ಪಠ್ಯಪುಸ್ತಕದ 4ನೇ ಅಧ್ಯಾಯವಾದಂಥ ಹಾಕಿ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಹಿಂದೆ ನಾನು 6ನೇ ತರಗತಿಯ ಭಾಗ 1 ಭಾಗ 2 ಹಾಗೆ 7ನೇ ತರಗತಿಯ ಭಾಗ 1 ಭಾಗ 2 ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ 8ನೇ ತರಗತಿ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಸಿಲೆಬಸ್ ಏನಿದೆಯೋ ಆ ಸಿಲೆಬಸ್ಸಿಗೆ ಅನುಗುಣವಾಗಿ ತರಗತಿಗಳನ್ನು ಕೂಡ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ. ಹಾಗೆ ನಿಮ್ಮ ಪೂರ್ವಸಿದ್ಧತೆಗೆ ಈ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಹಾಕಿ ಈ ಒಂದು ಹಾಕಿ ಆಟದಲ್ಲಿ ನಾವು ಏನೇನು ತಿಳ್ಕೊತೀವಿ ಈ ಅಧ್ಯಾಯದಲ್ಲಿ ಅಂತಂದರೆ, ಹಾಕಿ ಆಟದ ಇತಿಹಾಸ ತಿಳ್ಕೊತೀವಿ, ಹಾಕಿ ಆಟ ಯಾವ ರೀತಿ ಬಂತು ಅಂತೇಳಿ ಅದ್ರ ಬಗ್ಗೆ ತಿಳ್ಕೊತೀವಿ. ಹಾಗೆ ಭಾರತದಲ್ಲಿ ಹಾಕಿ ಆಟದ ಬೆಳವಣಿಗೆ ಮತ್ತು ಒಲಿಂಪಿಕ್ನಲ್ಲಿ ಭಾರತದ ಸಾಧನೆ ಏನು ಅಂಥೇಳಿ ಇದ್ರ ಬಗ್ಗೆ ತಿಳ್ಕೊತೀವಿ. ಹಾಗೆ ಹಾಕಿ ಆಟದ ಅಂಕಣದ ಅಳತೆ ಮತ್ತು ಉಪಕರಣಗಳು ಈ ಒಂದು ವಿಷಯದ ಕುರಿತು ಕೂಡ ಈ ಒಂದು ತರಗತಿಯಲ್ಲಿ ತಿಳ್ಕೊತೀವಿ. ಹಾಗೆ ಹಾಕಿ ಆಟದ ನಿಯಮಗಳು, ಹಾಕಿ ಆಟ ಆಡಬೇಕಾದ್ರೆ ಯಾವ್ಯಾವ ನಿಯಮಗಳು ಪಾಲನೆ ಮಾಡಿಕೊಂಡು ನಾವು ಆಡಬೇಕು ಅಂಥೇಳಿ ಈ ಒಂದು ವಿಷಯದಲ್ಲಿ ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊತೀವಿ. ಇವಾಗ ಪೀಠಿಕೆ ಪ್ರಸ್ತಾವನೆ ಅಂದ್ರೆ ಪೀಠಿಕೆ ಅಂತ ಅರ್ಥ. ಭಾರತದಲ್ಲಿ ಪ್ರಚಲಿತವಿರುವ ಆಟಗಳಲ್ಲಿ ಹಾಕಿಯೂ ಕೂಡ ಒಂದು. ಭಾರತದಲ್ಲಿ ಪ್ರಚಲಿತವಿರುವಂತಹ ಕ್ರಿಕೆಟ್, ಖೋಖೋ, ವಾಲಿಬಾಲ್, ಫುಟ್ಬಾಲ್ ಇವೇನು ಪ್ರಚಲಿತವಾಗಿದ್ದಾವಲ್ಲ ಅದರ ಜೊತೆಯಲ್ಲಿ ಹಾಕಿನೂ ಕೂಡ ಒಂದು ಪ್ರಚಲಿತದಲ್ಲಿರುವಂತಹ ಒಂದು ಕ್ರೀಡೆ. ಭಾರತದ ಹಾಕಿಯು ಸ್ವರ್ಣಯುಗವು 6 ಸತತ ಒಲಿಂಪಿಕ್ ಬಂಗಾರದ ಪದಕಗಳ ಜಯದೊಂದಿಗೆ 1928ರಿಂದ 1956ರವರೆಗೆ ಸಾಗಿತು. ಏನು ಮಾಡಿತೈತೆ, ಭಾರತವು ಸತತವಾಗಿ 6 ಒಲಿಂಪಿಕ್ ಬಂಗಾರದ ಪದಕಗಳೊಂದಿಗೆ ಏನು ಮಾಡಿತಂತೆ 1928ರಿಂದ 1956ರವರೆಗೆ ಸತತವಾಗಿಯೂ ಕೂಡ 6 ಚಿನ್ನದ ಪದಕವನ್ನು ಪಡೆದುಕೊಂಡಿದೆ ಅಂಥೇಳಿ ಇಲ್ಲಿ ಹೇಳ್ತಿದ್ದಾರೆ. ಇದು ನೆನ್ಪಿಟ್ಕೋಬೇಕು ನಾವು, ಇಂಪಾರ್ಟೆಂಟು. ಹಾಗಾದರೆ ಹಾಕಿಯ ಇತಿಹಾಸ ಅಂದರೆ ಹಾಕಿ ಎಲ್ಲೆಲ್ಲಿ ಹುಟ್ಕೊಳ್ತು, ಹೆಂಗೆ ಬೆಳೆದು ಬಂತು ಅಂಥೇಳಿ ಅದ್ರ ರೂಪರೇಷೆ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈಜಿಪ್ಟ್ನ ನೈಲ್ ಕಣಿವೆಯಲ್ಲಿರುವ ಬೆನಿ ಹಾಸನ್ ಗೋರಿಗಳಲ್ಲಿ 4000 ವರ್ಷಗಳ ಹಿಂದೆ ಮಾಡಿದ ಚಿತ್ರಗಳಲ್ಲಿ ಪುರುಷರು ಏನು ಮಾಡ್ತಾಯಿದ್ರಂತೆ, ಈ ಆಟವನ್ನು ಆಡ್ತಾಯಿದ್ರಂತೆ. ಅಂದರೆ ಈಜಿಪ್ಟ್ನ ನೈಲ್ ಕಣಿವೆಯಲ್ಲಿ ಬೆನಿ ಹಾಸನ್ ಗೋರಿ ಅಂಥೇಳಿ ಅಲ್ಲಿ ಪ್ಲೇಸ್ ಬರುತ್ತೆ. ಅಲ್ಲಿ 4000 ವರ್ಷಗಳ ಹಿಂದೆ ಚಿತ್ರಗಳಲ್ಲಿ ಪುರುಷರು ಏನು ಮಾಡ್ತಾಯಿದ್ದಾರಂತೆ, ಹಾಕಿ ಆಟವನ್ನು ಆಡ್ತಾಯಿದ್ದರು ಅಂಥೇಳಿ ಚಿತ್ರಗಳಲ್ಲಿ ಕಂಡುಬಂದಿದೆ ಅಂತೆ. ಕ್ರಿಸ್ತಪೂರ್ವ 478ರಲ್ಲಿ ಥೆಮಿಸ್ಟೋಕಲ್ಸ್ ಕಟ್ಟಡದ ಗೋಡೆಯ ಕೆಳಭಾಗದಲ್ಲಿ ವಿಗ್ರಹದ ಮೇಲೆ 6 ಜನ ಪುರುಷರು ಏನು ಮಾಡ್ತಾಯಿದ್ದಾರೆ, ಕೊಕ್ಕೆ ಇರುವ ಬತ್ತಿಗಳನ್ನು ಹಿಡಿದು ಆಟವಾಡ್ತಿರೋದು ಕಾಣ್ತಾಯಿದೆ. ಹಾಗೆ ಅಥೆನ್ಸ್ ರಾಷ್ಟ್ರೀಯ ಪುರಾತನ ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶಿಸಿರುವ ಕೆತ್ತನೆಗಳಲ್ಲಿ ಯುವಕರು ಏನು ಮಾಡ್ತಾಯಿದ್ದಾರೆ, ಕೆರಿಟಿಜನ್ ಎನ್ನುವ ಹಾಕಿಯನ್ನು ಹೋಲುವಂತಹ ಆಟವನ್ನು ಆಡುವುದನ್ನು ನಾವು ಅಲ್ಲಿ ಕಾಣ್ತೀವಿ. ಹಾಗೆ ಹಾಕಿ ಎನ್ನುವ ಪದ ಹುಕೇಟ್ ಏನು ಮಾಡಿದೆ, ಹಾಕಿ ಎನ್ನುವ ಪದ ಹುಕೇಟ್ ಎನ್ನುವ ಫ್ರೆಂಚ್ ಭಾಷೆಯ ಪದದಿಂದ ಬಂದಿದೆ. ಹುಕೇಟ್ ಎನ್ನುವ ಫ್ರೆಂಚ್ ಭಾಷೆಯ ಪದದಿಂದ ಬಂದಿದೆ. ಹಾಗಾದರೆ ಹುಕೇಟ್ ಅಂದರೆ ಏನು ಅಂತಂದರೆ ಕುರಿ ಕಾಯುವವನ ದೋಟಿ ಅಂತ ಅರ್ಥ. 17 ಮತ್ತು 18ನೇ ಶತಮಾನದಲ್ಲಿ ಇಂಗ್ಲೆಂಡ್ ದೇಶದ ಒಂದು ಹಳ್ಳಿಯಲ್ಲಿ ಯುವಕರು ಏನು ಮಾಡ್ತಾಯಿದ್ರು, ಒಂದು ಹಳ್ಳಿಯ ಮೈದಾನದಿಂದ ಮತ್ತೊಂದು ಹಳ್ಳಿಯ ಮೈದಾನಕ್ಕೆ ಚೆಂಡನ್ನು ಹೊಡೆದುಕೊಂಡು ಹೋಗ್ತಾಯಿದ್ರು. ಆಗ ಒಂದು ತಂಡದಲ್ಲಿ 60ರಿಂದ 100ರಷ್ಟು ಆಟಗಾರರ ಸಂಖ್ಯೆ ಇರ್ತಿತ್ತಂತೆ. ಇನ್ನು 17 ಮತ್ತು 18ನೇ ಶತಮಾನದಲ್ಲಿ ಯುವಕರು ಏನು ಮಾಡ್ತಾಯಿದ್ರು, ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಚೆಂಡನ್ನು ಹೊಡೆದುಕೊಂಡು ಹೋಗ್ತಾಯಿದ್ರು. ಆ ಹೊಡೆದುಕೊಂಡು ಹೋಗುವಂಥ ಒಂದು ಗುಂಪಿನಲ್ಲಿ 60ರಿಂದ 100 ಜನ ಇರ್ತಾಯಿದ್ರಂತೆ. ಈ ಪಂದ್ಯಗಳನ್ನು ಕೆಲವೊಮ್ಮೆ ಅನೇಕ ದಿನಗಳೊಳಗೆ ನಡೀತಾ ಇತ್ತು. ಯಾಕಂದರೆ ಇದಕ್ಕೆ ಅವಾಗೇನ ನಿಯಮಗಳು ಇರಲಿಲ್ಲ, ರೂಲ್ಸ್ ಇರಲಿಲ್ಲ ಅವಾಗೆ. ಅದಕ್ಕೋಸ್ಕರ ಅದು ಅನೇಕ ದಿನಗಳವರೆಗೆ ಆ ಪಂದ್ಯವನ್ನು ನಡೀತಾ ಇತ್ತಂತೆ. ಇಂಗ್ಲೆಂಡಿನ ಈಟನ್ ಕಾಲೇಜಿನಲ್ಲಿ ಆಧುನಿಕ ಹಾಕಿಯನ್ನು ಹೋಲುವಂತಹ ಆಟವನ್ನು 200 ಮೀಟರ್ ಉದ್ದವಿರುವ ಮೈದಾನದಲ್ಲಿ ಆಡಲಾಗ್ತಾಯಿತ್ತು. ಏನು ಮಾಡ್ತಾಯಿದ್ರು, ಇಂಗ್ಲೆಂಡಿನ ಈಟನ್ ಕಾಲೇಜಿನಲ್ಲಿ
ಆಧುನಿಕ ಹಾಕಿಯನ್ನು ಹೋಲುವಂತಹ ಆಟವನ್ನು 200 ಮೀಟರ್ ಉದ್ದವಿರುವ ಮೈದಾನದಲ್ಲಿ ಏನು ಮಾಡ್ತಾಯಿದ್ರಂತೆ, ಆಡ್ತಾಯಿದ್ರಂತೆ. ಟೆಡ್ಡಿಂಗ್ಟನ್ ಕ್ರಿಕೆಟ್ ಸಂಘದ ನೇತೃತ್ವದಲ್ಲಿ 1886ರಲ್ಲಿ ಬ್ರಿಟಿಷ್ ಹಾಕಿ ಸಂಘ ಏನಾಯಿತು, ಸ್ಥಾಪನೆ ಆಯಿತು. ಏನು ಮಾಡಲಾಯಿತು, ಬ್ರಿಟಿಷ್ ಹಾಕಿ ಸಂಘ ಸ್ಥಾಪನೆ ಆಯಿತು. ಇಂಗ್ಲೀಷರು, ವೇಲ್ಸ್, ಐರಿಷರು ಇವ್ರು 3 ಜನ ಸೇರಿಕೊಂಡು ಏನು ಮಾಡಿದ್ರು, ಅಂತಾರಾಷ್ಟ್ರೀಯ ನಿಯಮಗಳ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ರು. 1908ರಲ್ಲಿ ಪುರುಷರಿಗಾಗಿ ಒಲಿಂಪಿಕ್ಸ್ ಏನು ಮಾಡಲಾಯಿತು, ಹಾಕಿ ಪಂದ್ಯ ನೀಡಲಾಯಿತು. ಅಂದರೆ 1908ರ ಲಂಡನ್ನ ಒಲಿಂಪಿಕ್ನಲ್ಲಿ ಏನು ಮಾಡಲಾಯಿತು, ಪ್ರಥಮ ಬಾರಿಗೆ ಪುರುಷರಿಗಾಗಿ ಹಾಕಿ ಪಂದ್ಯವನ್ನು ಆಡಿಸಲಾಯಿತು. ಎಷ್ಟರಲ್ಲಿ ಅಂತ ಕೇಳಿದರೆ 1908ರಲ್ಲಿ. ಎಲ್ಲಿ ನಡೀತದು ಒಲಿಂಪಿಕ್ ಅಂದರೆ ಲಂಡನ್ ಒಲಿಂಪಿಕ್ನಲ್ಲಿ, ಅಂದರೆ ಲಂಡನ್ನಲ್ಲಿ ನಡೀತೈತೆ, ಅದಕ್ಕೆ ಲಂಡನ್ ಒಲಿಂಪಿಕ್ ಅಂತೇಳಿ ಕರೀತಾರೆ. ಹಾಗಾದರೆ ಭಾರತದಲ್ಲಿ ಹಾಕಿ ಯಾವ ರೀತಿ ಇತ್ತು ಅಂತೇಳಿ, ಯಾವ ರೀತಿ ಪರಿಚಯ ಆಯಿತು ಭಾರತದಲ್ಲಿ ಅಂತೇಳಿ ಇವಾಗ ನೋಡೋಣ. ಬ್ರಿಟಿಷರ ಆಳ್ವಿಕೆಯಲ್ಲಿ ಬ್ರಿಟಿಷ್ ಸೇನಾಪಡೆಯಿಂದ ಭಾರತದಲ್ಲಿ ಹಾಕಿ ಆಟ ಪರಿಚಯವಾಗಿ ಭಾರತ ಸೇನೆಯಿಂದ ಕೂಡ ಹಾಕಿ ಆಡಲು ಪ್ರಾರಂಭಿಸಿದರು. ಹೀಗೆ ಭಾರತದಲ್ಲಿ ಹಾಕಿ ಆಟವು ಏನಾಯಿತು, ಜನಪ್ರಿಯತೆ ಪಡೆದುಕೊಂಡಿತು. ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ನೋಡಿಲಿ, ಬ್ರಿಟಿಷರ ಆಳ್ವಿಕೆ ಸಮಯದಲ್ಲಿ ಬ್ರಿಟಿಷ್ ಸೇನಾಪಡೆಯಿಂದ ಏನಾಯಿತು, ಭಾರತದಲ್ಲಿ ಹಾಕಿ ಆಟನ ಆಡ್ತಾಯಿದ್ರು. ಯಾಕಂದರೆ ನಮ್ಮ ಭಾರತ ದೇಶವನ್ನು ಬ್ರಿಟಿಷರೇ ಆಡ್ತಾಯಿದ್ರು, ಅದಕ್ಕೆ ಅಲ್ಲಿರುವ ಸೈನಿಕರು ಕೂಡ ಆಡ್ತಾಯಿದ್ರು. ಅದ್ರ ಜೊತೆ ನಮ್ಮದು ಭಾರತೀಯರು ಏನಿರ್ತಿರಲ್ಲ ಅವ್ರು ನೋಡಿ ಇವರು ಕೂಡ ಕಲ್ತ್ಕೊಂಡು ಹಾಕಿ ಆಟ ಏನಾಯಿತು, ಪರಿಚಯವಾಯಿತು. ಹೀಗೆ ಭಾರತದಲ್ಲಿ ಹಾಕಿ ಆಟ ಏನಾಯಿತು, ಜನಪ್ರಿಯವಾಯಿತು. ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಹಾಕಿ ಸಂಸ್ಥೆ ಎಲ್ಲಿ ಸ್ಥಾಪನೆ ಆಯ್ತಂದರೆ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಆಯ್ತದೆ. ಅದ ನಂತರ ಪಂಜಾಬ್ ಮತ್ತು ಮುಂಬೈಯಲ್ಲಿ ಕೂಡ ಏನಾಗ್ತದೆ, ಹಾಕಿ ಸಂಸ್ಥೆಗಳು ಸ್ಥಾಪನೆ ಆಗ್ತವೆ. 1925ರಲ್ಲಿ ಏನಾಯಿತು, ಭಾರತೀಯ ಹಾಕಿ ಸಂಸ್ಥೆ ಸ್ಥಾಪನೆಯಾಗಿ ಇದೇ ತದನಂತರ ಅದು ಅಂತಾರಾಷ್ಟ್ರೀಯ ಹಾಕಿ ಸದಸ್ಯತ್ವವನ್ನು ಪಡೆದಿತ್ತು. ಅಂದರೆ ಭಾರತದಲ್ಲಿ ಎಷ್ಟರಲ್ಲಿ ಹಾಕಿ ಸಂಸ್ಥೆ ಸ್ಥಾಪನೆ ಆಯ್ತಂದರೆ 1925ರಲ್ಲಿ, ಅದು ಸದಸ್ಯತ್ವ ಪಡೆದಿದ್ದು ಏನು 1925ರಲ್ಲಿ ಅಂತ ಹೇಳಬೇಕು. ಹಾಗಾದರೆ ಇವಾಗ ಹಾಕಿ ಅಂಕಣದ ಪರಿಚಯ ಮತ್ತು ಅಳತೆಗಳು ಹೆಂಗಿರ್ತಾವೆ ಅಂತ ನೋಡಿರಿ. ಎಷ್ಟು ಅಳತೆ ಇದೆ, ಎಷ್ಟು ಉದ್ದ ಆಗಲ್ಲ ಅಂಥೇಳಿ ತಿಳ್ಕೊಳ್ಳೋಣ. ಈ ಕ್ರೀಡೆಯನ್ನು ಹೆಚ್ಚಾಗಿ ಮಣ್ಣು ಮತ್ತು ಹುಲ್ಲಿನ ಮೇಲೆ ಆಡ್ತಾರೆ. ಹಾಕಿ ಏನು ಮಾಡ್ತಾರಂತೆ, ಮಣ್ಣು ಮತ್ತು ಹುಲ್ಲಿನ ಮೇಲೆ ಆಟ ಆಡ್ತಾರಂತೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಕಿ ಪಂದ್ಯಗಳನ್ನು ಅಸ್ಟ್ರೋಟರ್ಫ್ ಅಥವಾ ಪಾಲಿಗ್ರಾಸ್ ಎಂಬ ಹುಲ್ಲಿನ ಮೇಲೆ ಆಡ್ತಾಯಿದ್ರು. ಅಸ್ಟ್ರೋಟರ್ಫ್ ಮತ್ತು ಪಾಲಿಗ್ರಾಸ್ ಎನ್ನುವ ಕೃತಕ ಹುಲ್ಲಿನ ಮೇಲೆ ಏನು ಮಾಡ್ತಾಯಿದ್ರು, ಈ ಆಟವನ್ನು ಆಡ್ತಾಯಿದ್ರು. ಇದೇ ನೋಡ್ರಿ, ಅದೇ ಹುಲ್ಲಿದು ಅಸ್ಟ್ರೋಟರ್ಫ್ ಹುಲ್ಲು ಅಂತೀವಲ್ಲ, ಅದೇ ಇದು ಹುಲ್ಲುದೊಂದು ಕೃತಕ ಹುಲ್ಲು. ಇದೇ ನೋಡ್ರಿ ಅಂಕಣ, ಇದು ಹಾಕಿಯ ಅಂಕಣ, ಇದು ಡಿ ಏರಿಯಾ. ಇಲ್ಲಿ ಪೆನಲ್ಟಿ ಏರಿಯಾ ಹಾಕಿಲ್ಲ, ಇದು ಡಿ ಏರಿಯಾ. ಇದು ಉದ್ದ, ಇದು ಅಗಲ. ಈ ಮೆಜರ್ಮೆಂಟ್ ಕೆಳಗಡೆ ನೋಡೋಣ. ಇವಾಗ ಈ ಒಂದು ವಿಷಯವನ್ನು ತಿಳ್ಕೋಬೇಕು. ಹಾಕಿ ಆಟದ ಪ್ರಸಿದ್ಧ ಕ್ರೀಡಾಂಗಣದ ಹೆಸರುಗಳನ್ನು ಅವುಗಳು ಏನು ಮಾಡಬೇಕಂತೆ, ಶಿಕ್ಷಕರ ನೆರವಿನಿಂದ ಮತ್ತು ಮಾಧ್ಯಮಗಳ ಸಹಾಯದಿಂದ ತಿಳ್ಕೊಬೇಕು. ಜಾಸ್ತಿ ವಿಷಯ ಇದು 8ನೇ ತರಗತಿ ಮಕ್ಕಳಿಗೆ ಹೇಳಿದ್ದಾರೆ, ಅವ್ರು ತಿಳ್ಕೊತಾರೆ, ಅವ್ರ ಜೊತೆ ನಾವು ಕೂಡ ತಿಳ್ಕೊಬೇಕು. ಇವಾಗ ಹಾಕಿ ಅಂಕಣದ ಪರಿಚಯ ನೋಡೋಣ. ಇದು ಏನು, ಇದು ಉದ್ದ, ಇದು ಅಗಲ. ಉದ್ದ ಎಷ್ಟಿದೆ, 100 ಯಾರ್ಡ್ ಇದೆ. ಉದ್ದ ಎಷ್ಟಿರುತ್ತೆ, 100 ಯಾರ್ಡ್ ಇರುತ್ತೆ. ಅಗಲ 60 ಯಾರ್ಡ್ ಇರುತ್ತೆ. ಇಲ್ಲಿ ನೋಡಿ 60 ಯಾರ್ಡ್ ಕೊಟ್ಟಿದ್ದಾರೆ, 100 ಯಾರ್ಡ್ ಕೊಟ್ಟಿದ್ದಾರೆ. ಉದ್ದ ಮತ್ತು ಅಗಲ ಎಷ್ಟಿರುತ್ತೆ, ಉದ್ದ 100 ಯಾರ್ಡ್ ಇದ್ದರೆ ಅಗಲ 60 ಯಾರ್ಡ್ ಇರ್ತೈತೆ. ಇದು ಏನು, ಇದು ಡಿ ಏರಿಯಾ, ಇದು ಪೆನಲ್ಟಿ ಏರಿಯಾ, ಇದು ಪೆನಲ್ಟಿ ಸ್ಟ್ರೋಕ್ ಅಂತೇಳಿ ಹಾಕ್ತಾರೆ. ಇಲ್ಲಿಂದ ಇಲ್ಲಿಗೆ 25 ಯಾರ್ಡು, ಮತ್ತು ಇಲ್ಲಿಂದ ಇಲ್ಲಿಗೆ 25, ಇಲ್ಲಿಂದ ಇಲ್ಲಿಗೆ 25, ಇಲ್ಲಿಂದ 25, ಟೋಟಲ್ ಎಷ್ಟಾಗುತ್ತೆ, 100 ಯಾರ್ಡ್ ಆಗುತ್ತೆ. ಇವಾಗ ಇಲ್ಲಿಂದ ಇಲ್ಲಿ ಏನು ಒಂದು ಇದಾಗಿರಕ್ಕಿದ್ರೆ ಇಲ್ಲಿಗೆ ಎಷ್ಟಿರುತ್ತೆ, 25 ಇರುತ್ತಂತೆ. ಇಲ್ಲಿಂದ ಇಲ್ಲಿಗೆ 50 ಯಾರ್ಡು, ಇಲ್ಲಿಂದ ಇಲ್ಲಿಗೆ 100 ಯಾರ್ಡ್ ಅಂತ. ಅವೆಲ್ಲ ಲೈನ್ಗಳವು. ಅಂದರೆ ಅದ್ರ ಮೇಲಿಟ್ಟು ಏನೇನು ಅಂದರೆ ಹೆಂಗೆ ಆಟ ಆಡಬೇಕು ಅಂತ ರೂಲ್ಸ್ ಅವು. 16 ಯಾರ್ಡು,
55 2 ಈ ಥರ ಯಾರ್ಡ್ ಇರುತ್ತೆ ನೋಡೋಣ. ಇವಾಗ ಮೇಜರ್ಮೆಂಟು ಮೀಟರಲ್ಲಿ ಮತ್ತು ಯಾರ್ಡಲ್ಲಿ ಕೂಡ ತಿಳ್ಕೊಳ್ಳೋಣ. ಹಾಕಿ ಆಟವು 91.40 ಮೀಟರ್, ಮೀಟ್ರಲ್ಲಿ ಹೇಳಬೇಕಂದ್ರೆ 91.40 ಮೀಟರ್, ಯಾರ್ಡಲ್ಲಿ ಹೇಳಬೇಕಾದ್ರೆ 100 ಯಾರ್ಡ್ ಉದ್ದ ಇರ್ತೈತೆ, 55 ಮೀಟ್ರ್ ಅಗಲ ಇರ್ತೈತೆ. ಗಜ ಅಂದ್ರೆ ಒಂದೇ, ಯಾರ್ಡ್ ಅಂದರೆ ನೆನಪಿಟ್ಕೋಬೇಕಿದೆ. ಗಜ ಅಂದ್ರೂ ಒಂದೇ, ಯಾರ್ಡ್ ಅಂದ್ರೂ ಒಂದೇ. ಇದು ಒಂದು ಆಯತಾಕಾರದ ಅಂಕಣ ಇರ್ತದೆ. ಇದು ಎರಡು ದಿಕ್ಕಿನಲ್ಲಿ ಒಂದೊಂದು ಗೋಲ್ ಪೋಸ್ಟ್ ಇರ್ತೈತೆ, ಎರಡು ದಿಕ್ಕಿಗೂ ಒಂದೊಂದು ಗೋಲ್ ಪೋಸ್ಟ್ ಇರ್ತದೆ. ಹಾಗೆ ಇದರ ಮುಂಭಾಗದಲ್ಲಿ ಅರ್ಧ ವೃತ್ತಾಕಾರದ ಡಿ ಕ್ಷೇತ್ರ ಅಥವಾ ಗೋಲ್ ಏರಿಯಾ ಅಂತೀವಿ. ಅದಕ್ಕೆ ಏನಂತೀವಿ ಡಿ ಕ್ಷೇತ್ರ, ಗೋಲ್ ಏರಿಯಾ ಅಲ್ಲ, ಡಿ ಕ್ಷೇತ್ರ ಅಂತೇಳಿ ಕರಿತೀವಿ. ಅದನ್ನು ನಾನು ತೋರಿಸಿದ್ದೀನಲ್ಲ ಅದೇ ಅದು. ಹಾಗೂ ಪ್ರತಿಯೊಂದು ಗೋಲಿನ ಮಧ್ಯದಿಂದ 6.40 ಮೀಟರ್ ಯಾರ್ಡ್ ಮುಂದೆ ಪೆನಲ್ಟಿ ಚುಕ್ಕಿಯನ್ನು ಹಾಕಿರ್ತಾರೆ. ಪೆನಲ್ಟಿ ಚುಕ್ಕಿಯನ್ನು ನೋಡಿದ್ದೀನಿ, ತೋರಿಸಿದ್ದೀನಿ ಅಲ್ಲಿ. ಈಗ ಆಟದ ಸಲಕರಣೆಗಳು, ಮುಖ್ಯವಾಗಿ ಆಟದ ಸಲಕರಣೆಯಲ್ಲಿ ಏನು ಬರುತ್ತೆ, ಸ್ಟಿಕ್ ಬರುತ್ತೆ, ಅಂದರೆ ಹಾಕಿ ಸ್ಟಿಕ್. ಇದು ಇದರಲ್ಲಿಂದ ಇಲ್ಲಿಂದ ಇಲ್ಲಿಗೆ ಲೆಂತ್ ಎಷ್ಟು ಇರ್ತದೆ ಅಂತಿದ್ರೆ ಅಂದರೆ ಇದು 1.50 ಮೀಟರ್ ಉದ್ದ ಇರ್ತದಂತೆ. ಇದು ಸ್ಟಿಕ್ನಿಂದ ಮಾಡಿರ್ತಾರೆ, ಅಂದರೆ ಕಟ್ಟಿಗೆಯಿಂದ ಮಾಡಿರ್ತಾರೆ. ಇದರ ತುದಿ ಡೊಂಕಾಗಿರ್ತದೆ, ಇದು ತುದಿ ಡೊಂಕಾಗಿರುತ್ತೆ. ಇದರ ತೂಕ ಎಷ್ಟಂದರೆ 737 ಗ್ರಾಮ್ ತನಕ ಇರ್ತದೆ. ಇವಾಗ ಚೆಂಡು, ಹಾಕಿ ಸ್ಟಿಕ್ನಲ್ಲಿ ಚೆಂಡಿನ ತೂಕ ಎಷ್ಟಂದರೆ 156ರಿಂದ 160 ಗ್ರಾಮ್, 23.5 ಸೆಂಟಿಮೀಟರ್ ಇರ್ತೈತೆ. ಅಂದರೆ 156ರಿಂದ 160 ಗ್ರಾಮ್, ಸೆಂಟಿಮೀಟರ್ ಹೇಳಿದ್ರೆ 23.5 ಸೆಂಟಿಮೀಟರ್ ಇರ್ತೈತೆ. 235 ಮಿಲಿಮೀಟರ್ ಸುತ್ತಳತೆ. ಸುತ್ತಳತೆ ಎಷ್ಟಂದರೆ 235. ಇದರ ಮೇಲೆ ಏನು ಮಾಡ್ತಾರೆ, ಪ್ಲಾಸ್ಟಿಕ್ ಕವಚ ಹಾಕಿರ್ತಾರೆ ಬಾಲ್ ಮೇಲೆ. ಯಾಕೆಂದರೆ ಮಣ್ಣು ಮತ್ತು ಹುಲ್ಲಿನಲ್ಲಿ ಅದು ಆಡುವಾಗ ಅದು ಸರಾಗವಾಗಿ ಜಾರ್ಕೊಂಡು ಹೋಗಲಿ ಅಂಥೇಳಿ ಈ ರೀತಿ ಹಾಕ್ತಾರೆ. ಹಾಕಿ ಬಾಲ್ಗಳು ನೋಡ್ರಿ, ಇವು ಹಾಕಿ ಚೆಂಡುಗಳು, ಇದು ಹಾಕಿ ಚೆಂಡುಗಳು. ಇದು ಹಾಕಿಯಲ್ಲಿ ಬಳಸುವ ಚೆಂಡು. ಆಟಗಾರನ ಈ ಥರ ಸಾಮಾನ್ಯ ಸಲಕರಣೆಗಳು, ಆಟಗಾರ ಆಡಬೇಕಾದ್ರೆ ಈ ಥರ ಸಾಮಾನ್ಯ ಸಲಕರಣೆಗಳು ಏನೇನು ಇರಬೇಕು ಅವರಿಗೆ ಅಂಥೇಳಿ. ಆಟಗಾರನ ತನ್ನ ಹಲ್ಲು ಮತ್ತು ಒಸಡನ್ನು ರಕ್ಷಿಸಲು ಮೌತ್ ಗಾರ್ಡ್ ಬಳಸಬೇಕು. ಮೊಣಕಾಲಿನ ಕೆಳಗಿನ ಭಾಗವನ್ನು ರಕ್ಷಿಸಲು ಸೀನ್ ಗಾರ್ಡು. ಬೆರಳುಗಳ ರಕ್ಷಿಸಲು ಏನು ಮಾಡ್ತಾನೆ ಅವನು, ಕೈ ಕವಚಗಳನ್ನು ಹಾಕುತ್ತಾನೆ. ಹಾಗೆ ಶರ್ಟ್ ಕಾರ್ನರ್ ಮತ್ತು ಪೆನಲ್ಟಿ ಕಾರ್ನರ್ ಹಾಗೂ ಪೆನಲ್ಟಿ ಸ್ಟ್ರೋಕ್ ಸಮಯದಲ್ಲಿ ತನ್ನ ಮುಖ ರಕ್ಷಿಸಲು ಮುಖವಾಡನ್ನು ಕೂಡ ಧರಿಸ್ತಾನೆ. ಈಗ ಗೋಲ್ ಕೀಪರ್ನ ರಕ್ಷಣೆಗೆ ಬೇಕಾಗುವ ಸಲಕರಣೆಗಳು ಯಾವ್ಯಾವು ಅಂತ, ಗೋಲ್ ಕೀಪರ್ಗೆ ಯಾವ್ಯಾವ ಸಲಕರಣೆಗಳು ಇರಬೇಕು ಅಂತೇಳಿ. ಗೋಲ್ ರಕ್ಷಣೆಗೆ ಮಾಡುವವನಿಗೆ ಗೋಲ್ ಕೀಪರ್ ಅಂತ ಕರಿತೀವಿ. ಯಾರು ಗೋಲ್ ರಕ್ಷಣೆ ಮಾಡ್ತಾರೆ ಅವನಿಗೆ ಗೋಲ್ ಕೀಪರ್ ಅಂತೇಳಿ ಕರಿತೀವಿ. ಈತನ ತಲೆಗೇನಿರಬೇಕು, ಶಿರಸ್ತ್ರಾಣ ಅಂದರೆ ಹೆಲ್ಮೆಟ್ ಇರಬೇಕು. ಕಾಲುಗಳಿಗೆ ಕಾಲು ಕವಚ ಇರಬೇಕು. ಚೆಂಡನ್ನು ಒದೆಯಲು ಕಿಕ್ಕರ್ಸ್ ಎದೆ ಕವಚ ಇರಬೇಕು. ಹಾಗೂ ತೊಡೆ ಸಂಧಿ ಕವಚ ಇರಬೇಕು, ತೋಳು ಕವಚ ಮುಂತಾದವುಗಳನ್ನು ಇವನು ಧರಿಸಿರಬೇಕು. ಹಾಗೂ ಹಾಕಿ ಸ್ಟಿಕ್ಕನ್ನು ಹೊಂದಿರುತ್ತಾನೆ, ಹಾಕಿ ಸ್ಟಿಕ್ ಕೂಡ ಇರಬೇಕು ಅವನಿಗೆ. ಈಗ ಹಾಕಿ ಆಟದ ನಿಯಮಗಳು. ಪ್ರತಿ ತಂಡದಲ್ಲಿ ಏನು ಮಾಡ್ತಾರೆ, 11 ಜನ ಆಟಗಾರರು ಇರ್ತಾರೆ, ಗೋಲ್ ಕೀಪರ್ ಸೇರಿ 5 ಜನ ಬದಲಿ ಆಟಗಾರರು ಇರ್ತಾರೆ. ಪಂದ್ಯವು 15 ನಿಮಿಷಗಳ 4 ಕ್ವಾರ್ಟರ್ಸ್ ಇರ್ತವೆ. ಮೊದಲನೇ ಮತ್ತು ಎರಡನೇ ಹಾಗೂ ಮೂರನೇ ಮತ್ತು ನಾಲ್ಕನೇ ಮಧ್ಯೆ 2 ನಿಮಿಷಗಳ ವಿರಾಮ ಇರ್ತೈತೆ. ಏನಿರುತ್ತೆ, 15 ನಿಮಿಷಗಳ 4 ಕ್ವಾರ್ಟರ್ಸ್ ಇರುತ್ತೆ. ಮೊದಲನೇ ಮತ್ತು ಎರಡನೇ ಹಾಗೂ ಮೂರನೇ ಹಾಗೂ ನಾಲ್ಕನೇ ಭಾಗಗಳ ಮಧ್ಯೆ ಏನಿರುತ್ತೆ, 2 ನಿಮಿಷ ವಿಶ್ರಾಂತಿ ಇರುತ್ತೆ. ಅಂದರೆ 2 ನಿಮಿಷ ರೆಸ್ಟ್ ಇರುತ್ತೆ. ಒಂದು ಕ್ವಾರ್ಟರ್ ಆಗೋಣ, 2 ನಿಮಿಷ, ಮತ್ತೊಂದು ಆಗೋಣ, ಮತ್ತೆ 2 ನಿಮಿಷ, ಈ ಥರ ಇರುತ್ತೆ. ಅರ್ಧ ಸಮಯದ ನಂತರ 10 ನಿಮಿಷಗಳ ವಿಶ್ರಾಂತಿ ಇರ್ತೈತಿ. ಅರ್ಧ ಸಮಯ ಮುಗಿತಂದರೆ ಅವಾಗ 10 ನಿಮಿಷಗಳ ವಿಶ್ರಾಂತಿ, ಅದಕ್ಕೆ ದೀರ್ಘ ವಿಶ್ರಾಂತಿ ಅಂತ ಕೂಡ ಕರಿತೀವಿ. ಒಟ್ಟು 60 ನಿಮಿಷಗಳ ಕೊನೆಯಲ್ಲಿ ಅತಿ ಹೆಚ್ಚು ಗೋಲು ಯಾರು ಗಳಿಸ್ತಾರೋ ಆ ತಂಡ ಏನಾಗುತ್ತೆ, ಇಲ್ಲಿ ವಿಜಯಶಾಲಿ ಆಗ್ತೈತೆ. ನಾಣ್ಯ ಚಿಮ್ಮುವಿಕೆ ಮೂಲಕ ಸೆಂಟರ್ ಪಾಸ್ ನೀಡುವುದರೊಂದಿಗೆ ಪಂದ್ಯ ಪ್ರಾರಂಭಿಸ್ತಾರೆ ಅಥವಾ ದಿಕ್ಕನ್ನು ಆಯ್ಕೆ ಮಾಡ್ಕೊಳ್ತಾರೆ. ನಾಣ್ಯ ಚಿಮ್ಮಿ ಏನು ಮಾಡ್ತಾರೆ ಅಂದರೆ ಪಂದ್ಯವನ್ನು ಪ್ರಾರಂಭಿಸ್ತಾರೆ, ಯಾರಿಗೆ ಬರುತ್ತೋ ಅವ್ರಿಗೆ ಕೊಡ್ತಾರೆ. ಅಂಕಣದ ಮಧ್ಯಭಾಗದಿಂದ ಚೆಂಡನ್ನು ಸೆಂಟರ್ ಪಾಸ್ ಮುಖಾಂತರ ಪಂದ್ಯವನ್ನು ಪ್ರಾರಂಭಿಸಬೇಕು. ಹಾಕಿ ಆಟದಲ್ಲಿ ನೋಡಬೇಕಂತೆ ಸೆಂಟರ್ ಪಾಸ್ ಕೊಡುವುದರ ಮೂಲಕ ಹಾಕಿ ಪಂದ್ಯಾಟವನ್ನು ಪ್ರಾರಂಭ ಮಾಡಬೇಕು.
ಯಾವುದೇ ತಂಡ ಪಂದ್ಯಾಟದಲ್ಲಿ ಗೋಲ್ ಮಾಡಿದ ಮೇಲೆ ಎದುರಾಳಿ ತಂಡದವರು ಅಂಕಣದ ಮಧ್ಯಭಾಗದಿಂದ ಸೆಂಟರ್ ಪಾಸ್ ಮುಖಾಂತರ ಪುನಃ ಪ್ರಾರಂಭಿಸಬೇಕಾಗುತ್ತದೆ. ಈ ವಿಧಾನವನ್ನು ಪ್ರತಿ ಗೋಲ್ ಮಾಡಿದ ಬಳಿಕ ಅನುಭವಿಸಿದೆ. ಪ್ರತಿ ಗೋಲ್ ಬಳಿಕ ಮತ್ತೆ ಸೆಂಟರ್ ಲೈನಿಂದ ನೋಡಬೇಕು. ಆಟವನ್ನು ಸೆಂಟರ್ ಪಾಸ್ ಕೊಡುವುದರ ಮೂಲಕ ಪ್ರಾರಂಭ ಮಾಡಬೇಕು. ಆಟಗಾರರ ಬದಲಾವಣೆಯನ್ನು ಬದಲಿ ಆಟಗಾರರಲ್ಲಿ ಯಾವುದೇ ಒಬ್ಬ ಆಟಗಾರನು ಎಷ್ಟು ಬಾರಿಯಾದರೂ ಮಾಡ್ಬೋದು. ಆಟಗಾರ ಬದಲಾವಣೆ ಮಾಡ್ತೀವಲ್ಲ, ಆವಾಗ ಬದಲಿ ಆಟಗಾರರಲ್ಲಿ ಯಾವುದೇ ಒಬ್ಬ ಆಟಗಾರ ಎಷ್ಟು ಬಾರಿಯಾದರೂ ಏನು ಮಾಡ್ಬೋದು, ನಾವು ಬದಲಾವಣೆ ಮಾಡ್ಕೋಬೋದು. ಚೆಂಡನ್ನು ಸ್ಟಿಕ್ ಹಿಂಭಾಗದಿಂದಾಗಲಿ ಅಥವಾ ಕಾಲುಗಳಿಂದಾಗಲಿ ಆಡಬಾರ್ದು. ಆ ಸ್ಟಿಕ್ ಇರುತ್ತಲ್ಲ ಬ್ಯಾಟಿಂದು, ಅದರದ್ದು ಹಿಂಭಾಗದಲ್ಲಿ ಮುಂಭಾಗದಲ್ಲಿ ಆಡಬಾರ್ದಂತೆ. ಪೆನಲ್ಟಿ ಕಾರ್ನರ್ ಸಂದರ್ಭದಲ್ಲಿ ರಕ್ಷಕರು ತಮ್ಮ ಗೋಲ್ ವಲಯದಲ್ಲಿ ಗೋಲ್ ಕೀಪರ್ ಒಳಗೊಂಡು 5 ಜನ ಆಟಗಾರರು ಮಾತ್ರ ರಕ್ಷಣೆ ಮಾಡಲು ಏನು ಮಾಡಬೇಕು, ಉಳಿಯಬೇಕು. ಉಳಿದ ಆಟಗಾರರು ಏನು ಮಾಡಬೇಕು, ಮಧ್ಯಭಾಗದಿಂದ ಅಂದರೆ ಅಂಕಣದ ಮಧ್ಯಭಾಗದಿಂದ ಹಿಂದೆ ಇರಬೇಕು. ಇವಾಗ ದಂಡಗಳು ಯಾವ್ಯಾವ ಟೈಮಲ್ಲಿ ನಮಗೆ ಆಟಗಾರರಿಗೆ ದಂಡ ಹಾಕ್ತಾರೆ ಅಂಥೇಳಿ ನೋಡಿ. ಆಟವಾಡುವಾಗ ಯಾವುದೇ ತಂಡ ತಪ್ಪು ಮಾಡಿದಲ್ಲಿ ಅಲ್ಲಿ ಏನು ಮಾಡ್ತಾರೆ, ಫ್ರೀ ಹಿಟ್ ಎದುರಾಳಿಗೆ ನೀಡ್ತಾರೆ. ಯಾವುದಾದ್ರು ತಂಡ ತಪ್ಪು ಮಾಡಿದರೆ ಏನು ಮಾಡ್ತಾರೆ, ಫ್ರೀ ಹಿಟ್ ಕೊಡ್ತಾರೆ. ಹಾಗೂ ತಮ್ಮ ಡಿ ವಲಯದಲ್ಲಿ ತಪ್ಪು ಮಾಡಿದರೆ ಎದುರಾಳಿಗೆ ಪೆನಾಲ್ಟಿ ಕಾರ್ನರ್ ಕೊಡ್ತಾರೆ. ತಮ್ಮ ಡಿ ವಲಯದಲ್ಲಿ ಅವೇ ಏನು ಮಾಡ್ಕೊಂಡ್ರೆ, ಮಿಸ್ಟೇಕ್ ಮಾಡ್ಕೊಂಡ್ರೆ ಅವಾಗ ಏನು ಮಾಡ್ತಾರೆ, ಎದುರಾಳಿಗೆ ಪೆನಾಲ್ಟಿ ಕಾರ್ನರ್ ಅಂಥೇಳಿ ಕೊಡ್ತಾರೆ. ತಮ್ಮ ಡಿ ವಲಯದಲ್ಲಿ ರಕ್ಷಣಾತ್ಮಕ ಆಟಗಾರರು ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿದಲ್ಲಿ ಎದುರಾಳಿ ತಂಡಕ್ಕೆ ಏನು ಮಾಡಬೇಕು, ಪೆನಾಲ್ಟಿ ಸ್ಟ್ರೋಕ್ ಕೊಡಬೇಕು. ನಮ್ಮ ತಂಡದಲ್ಲಿ ಡಿ ವಲಯದಲ್ಲಿ ರಕ್ಷಣಾತ್ಮಕ ಆಟಗಾರರು ಉದ್ದೇಶಪೂರ್ವಕವಾಗಿ ಬೇಕಂತಲೇ ಏನಾದರೂ ತಪ್ಪು ಮಾಡಿದರೆ ಅವರಿಗೆ ನೋಡಬೇಕು, ಪೆನಾಲ್ಟಿ ಸ್ಟ್ರೋಕ್ ಕೊಡಬೇಕಂತೆ. 23 ಮೀಟರ್ ಲೈನ್ ಒಳಗಡೆ ರಕ್ಷಣಾತ್ಮಕ ಆಟಗಾರನು ಉದ್ದೇಶಪೂರ್ವಕವಾಗಿ ತಪ್ಪು ಎಸಗಿದರೆ ಎದುರಾಳಿ ತಂಡಕ್ಕೆ ಪೆನಾಲ್ಟಿ ಕಾರ್ನರ್ ಅಂಥೇಳಿ ಕೊಡ್ತಾರೆ. ಆಟದ ಸಂದರ್ಭದಲ್ಲಿ ರಕ್ಷಕರು ತಮ್ಮ ಡಿ ವಲಯದಿಂದ ಚೆಂಡನ್ನು ಹೊರಗೆ ಹಾಕಿದರೆ ಅಂತಹ ಸಂದರ್ಭದಲ್ಲಿ ನೋಡಬೇಕಂತೆ ಎದುರಾಳಿ ತಂಡದವರಿಗೆ ಕಾರ್ನರ್ ಹಿಟ್ ಕೊಡಬೇಕು. ಅವರಿಗೆ ಅವಾಗ. ಈಗ ಕಾರ್ಡ್ಗಳು ಯಾವಕ್ಕೆ ಅಪಾಯಕಾರಿ ಆಟ ಅಂದರೆ ಚೆಂಡನ್ನು ಹೊಡೆಯುವಾಗ ಅಪಾಯಕಾರಿಯಾಗಿ ಚೆಂಡನ್ನು ಹಾರಿಸೋದಾಗಲಿ ಅಥವಾ ಎದುರಾಳಿಗೆ 5 ಮೀಟರ್ಗಿಂತ ಹೆಚ್ಚಿಗೆ ಏನು ಮಾಡೋದು, ಚೆಂಡನ್ನು ಎದುರಾಳಿಗೆ ಹಾಕುವುದು. ಈ ಥರ ಮಾಡಿದರೆ ಏನಾಗುತ್ತೆ, ಅಪಾಯಕಾರಿ ಆಟ ಅಂತೇಳಿ ಪರಿಗಣಿಸಿ ದಂಡ ವಿಧಿಸಲಾಗುತ್ತದೆ. ಈಗ ರೀತಿ ಕೂಡ ದಂಡ ವಿಧಿಸಲಾಗುತ್ತದೆ ಮಾಡಿದರೆ ಕೂಡ. ಈಗ ಎಚ್ಚರಿಕೆ ಮತ್ತು ಉಚ್ಚಾಟನೆಗಳು. ಆಟದಲ್ಲಿ ಏನಾದರೂ ತಪ್ಪು ಮಾಡಿದರೆ ಎಚ್ಚರಿಕೆ ಕೊಡಬೇಕು, ಅಥವಾ ಅದನ್ನು ತಪ್ಪು ಮಾಡಿ ಮೇಲೆ ಮತ್ತೆ ಹೇಳಿಸ್ಕೊಂಡು ಮತ್ತೆ ತಪ್ಪು ಮಾಡ್ತಾರೆ ಮೂಲಕ ಉಚ್ಚಾಟನೆ ಮಾಡ್ತಾರೆ. ಹಸಿರು ಕಾರ್ಡ್ ಇದಕ್ಕೆ ಮಾಡ್ತಾರೆ ಅಂದರೆ ಆಟಗಾರರಿಗೆ ಎಚ್ಚರಿಕೆ ನೀಡಲು ಬಳಸ್ತಾರೆ. ಇದು 2 ನಿಮಿಷ ತಾತ್ಕಾಲಿಕ ಅಂಕಣದಿಂದ ಹೊರಗೆ ಇರಬೇಕು. ಇವಾಗ ಏನು ಮಾಡಬೇಕು, ಅವರು ಎಚ್ಚರಿಕೆ ಕೊಟ್ಟಿದ ಮೇಲೆ ಆಟಗಾರ ಏನು ಮಾಡಬೇಕು, 2 ನಿಮಿಷ ತಾತ್ಕಾಲಿಕ ಅಂಕಣದಿಂದ ಹೊರಗೆ ಇರಬೇಕು. ಹಳದಿ ಕಾರ್ಡ್ ಆಟಗಾರರಿಗೆ 5 ನಿಮಿಷ ತಾತ್ಕಾಲಿಕವಾಗಿ ಏನು ಮಾಡ್ತಾರೆ, ಅಂಕಣದಿಂದ ಹೊರಗೆ ಉಚ್ಚಟಿಸುವಂತೆ ಶಿಕ್ಷೆ ಭರಿಸಲು ಇದನ್ನೇ ಬಳಸ್ತಾರೆ, ಹಸಿರು ಕಾರ್ಡ್ ಬಳಸ್ತಾರೆ. ಹಾಗೆ ಕೆಂಪು ಕಾರ್ಡ್ ಅಂದರೆ ಆಟಗಾರನ್ನು ಬದಲಾವಣೆ ಸಹಿತ ಪಂದ್ಯದಲ್ಲಿ ಉಚ್ಚಟಿಸಲು ಬಳಸ್ತಾರೆ. ಆಟಗಾರನು ಬದಲಾವಣೆ ಸಮಯದಲ್ಲಿ ಪಂದ್ಯದಿಂದ ಉಚ್ಚಟಿಸಲು ಕೂಡ ಏನು ಮಾಡ್ತಾರೆ, ಈ ಕಾರ್ಡನ್ನು ಬಳಸ್ತಾರೆ. ಯಾವುದು, ಕೆಂಪು ಕಾರ್ಡು. ಆಮೇಲೆ ಗೋಲ್ ಗಳಿಸೋದು ಹೇಗೆ ಹಾಗಾದರೆ, ದಾಳಿಗಾರನು ರಕ್ಷಕರ ಡಿ ಒಳಗಿನಿಂದ ಗೋಲ್ ಒಳಗೆ ಚೆಂಡನ್ನು ಹಾಕಿದರೆ ಏನಾಗುತ್ತೆ, ಆವಾಗ ಒಂದು ಗೋಲ್ ಅಂತೇಳಿ ಪರಿಗಣಿಸ್ತೀವಿ. ಯಾವುದೇ ಹೊಡೆತವನ್ನು ಎದುರಾಳಿ ತಂಡದವರು ಡಿ ಕ್ಷೇತ್ರದ ಹೊರಭಾಗದಿಂದ ಗೋಲ್ಗೆ ಹೊಡೆದಾಗ ಚೆಂಡು ಗೋಲ್ ಒಳಗೆ ಪ್ರವೇಶ ಮಾಡಿದಲ್ಲಿ ಕೂಡ ಅದನ್ನಂತೀವಿ ಗೋಲ್ ಅಂತೇಳಿ ಪರಿಗಣಿಸ್ತೀವಿ. ಇಷ್ಟೇನಾಯಿತು ಹಾಕಿ ಆಟದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿವಿ. ಹೀಗೆ ಆ ಲೆಸನ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ನೋಡ್ಕೊಳ್ಳೋಣ. ಟೆಡ್ಡಿಂಗ್ಟನ್ ಡ್ಯಾಶ್ ಸಂಘದ ನೇತೃತ್ವದಲ್ಲಿ ಬ್ರಿಟಿಷ್ ಹಾಕಿ ಸಂಘವನ್ನು 1880ರಲ್ಲಿ ಪ್ರಾರಂಭವಾಯಿತು ಅಥವಾ ರಚಿಸಲಾಯಿತು. ಯಾರ ನೇತೃತ್ವದಲ್ಲಿ? ಅವರಿಗೆ ಸಂಘ ಕೇಳಿದರೆ ಅದಕ್ಕೆ ನಾವು ಸಂಘದ ಹೆಸರು ಬರೀಬೇಕು. ಅದು ಕ್ರಿಕೆಟ್ ಸಂಘದ ನೇತೃತ್ವದಲ್ಲಿ. ಭಾರತದ ಹಾಕಿಯ ಸ್ವರ್ಣಯುಗವು ಡ್ಯಾಶ್ರಲ್ಲಿ ಪ್ರಾರಂಭವಾಯಿತು. ಸ್ವರ್ಣಯುಗ ಯಾವಾಗ ಪ್ರಾರಂಭವಾಯಿತು ಭಾರತದಲ್ಲಿ? 1928ರಿಂದ 1956ರವರೆಗೆ ಇರ್ತೈತಿ. ಅಂದರೆ ಪ್ರಾರಂಭ ಆಗಿದ್ದು ಕೇಳಿದರೆ ಅದಕ್ಕೆ 1928 ಅಂತೇಳಿ ಬರೀಬೇಕಿಲ್ಲ. ಹಾಕಿ ಪಂದ್ಯದಲ್ಲಿ ಬಳಸುವ ಚೆಂಡಿನ ಸುತ್ತಳತೆ ಎಷ್ಟು ಅಂದರೆ 235 ಇದೆ.
ಇದು ಬರಿಬೇಕಂದ್ರೆ ಆ ಕಡೆ ಈ ಕಡೆ ಆಗುತ್ತೆ. 235 ಸರಳವಾಗಿ 1928 ಟಿಡ್ಡಿಂಗ್ಟನ್ ಕ್ರಿಕೆಟ್ ಸಂಘದ. ಇವಾಗ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಏನು ಮಾಡಬೇಕು, ನಾವು ಭರ್ತಿ ಮಾಡಬೇಕು. ಹುಕೆಟ್ ಎನ್ನುವ ಪದ ಡ್ಯಾಶ್ ಭಾಷೆಯ ಪದದಿಂದ ಬಂದಿದೆ. ಹುಕೆಟ್ ಎನ್ನುವ ಭಾಷೆ ಯಾವ ಪದದಿಂದ ಬಂದಿದೆ? ಜರ್ಮನ್, ಲ್ಯಾಟಿನ್, ಗ್ರೀಕ್, ಫ್ರೆಂಚ್. ಅಂದರೆ ಇದು ಫ್ರೆಂಚ್ ಭಾಷೆ ಹುಕೆಟ್ ಪದದಿಂದ ಬರ್ತೈತೆ. ಹಾಕಿ ಸ್ಟಿಕ್ನ ಗರಿಷ್ಠ ತೂಕ ಎಷ್ಟು? ಹಾಕಿ ಸ್ಟಿಕ್ ಗರಿಷ್ಠ ತೂಕ ಎಷ್ಟು ಇರಬೇಕಂತೇಳಿನಿ? ಇದು 737 ಇರಬೇಕು. ಹಾಕಿ ಆಟದಲ್ಲಿ ಆಟಗಾರರಿಗೆ ಎಚ್ಚರಿಕೆ ನೀಡಲು ಏನು ಬಳಸ್ತಾರೆ? ಹಸಿರು ಕಾಳನ್ನು ಬಳಸ್ತಾರೆ. ಈಗ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಹಾಕಿ ಆಟದಲ್ಲಿ ಅಪಾಯಕಾರಿ ಆಟ ಅಂದ್ರೇನು ಅಂಥೇಳಿ ಇಲ್ಲಿ ಕೇಳಿದ್ದಾರೆ. ಅಂದರೆ ಆಟಗಾರ ಆಟ ಆಡೋ ಸಮಯದಲ್ಲಿ ಎದುರಾಳಿಗೆ ನಾವು ಚೆಂಡನ್ನು ಪಾಸ್ ಕೊಡುವಾಗ ಅಥವಾ ಹಾರಿಸುವುದು ಅಥವಾ ಪುಟಿಸುವುದು ಅದಕ್ಕೇಂತೀವಿ ನಾವು ಅಪಾಯಕಾರಿ ಆಟ ಅಂಥೇಳಿ ಕರಿತೀವಿ. ಅದು ಬುಕ್ಸಲ್ಲಿದೆ, ನೋಡ್ಕೊಂಡು ಬರೀರಿ. ಭಾರತದಲ್ಲಿ ಪ್ರಥಮ ಬಾರಿಗೆ ಹಾಕಿ ಸಂಸ್ಥೆ ಎಲ್ಲಿ ಸ್ಥಾಪನೆಯಾಯಿತು ಅಂದರೆ ಸ್ಥಾಪನೆಯಾಗಿದ್ದು ಕೋಲ್ಕತ್ತಾದಲ್ಲಿ 1925ರಲ್ಲಿ ಸ್ಥಾಪನೆ ಆಗ್ತೈತೆ. ಸರಿ, ಅದು ಅಂತಾರಾಷ್ಟ್ರೀಯ ಭಾರತದಲ್ಲಿ ಹಾಕಿ ಸಂಸ್ಥೆ ಸ್ಥಾಪನೆಯಾಗಿನ ವಯಸ್ಸೆ. ಆದರೆ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಅಲ್ಲಿ ಇಸ್ವಿ ಇಲ್ಲ. ಅಲ್ಲಿ ಎಲ್ಲಿ ಸ್ಥಾಪನೆ ಆಯ್ತು ಅಂದರೆ ಅದು ಕೋಲ್ಕತ್ತಾದಲ್ಲಿ ಸ್ಥಾಪನೆ ಆಯ್ತೈತಿ. ಆಮೇಲೆ ಪಂಜಾಬ್ ಮತ್ತು ಮುಂಬೈಯಲ್ಲಿ ಕೂಡ ಏನಾಗುತ್ತೆ, ಸಂಸ್ಥೆಗಳು ಸ್ಥಾಪನೆ ಆಗ್ತವೆ. ಇವಾಗ ಹಾಕಿ ಪಂದ್ಯಾವಳಿಯ ಕಾಲಾವಧಿ ತಿಳಿಸಿ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 35 ನಿಮಿಷ ಆಡ್ತಾರೆ, 10 ನಿಮಿಷ ರೆಸ್ಟು, ಮತ್ತು 35 ನಿಮಿಷ ಆಡ್ತಾರೆ. ಒಟ್ಟು 80 ನಿಮಿಷ ಆಟವನ್ನು ಆಡ್ತಾರೆ. ಹಾಗೆ ಹಾಕಿ ಸ್ಟಿಕ್ನ ಅಳತೆಯನ್ನು ಬರೆಯಿರಿ. ಹಾಕಿ ಸ್ಟಿಕ್ ಎಷ್ಟಿರುತ್ತೆ? ಅದು 1.05 ಮೀಟರ್ ಉದ್ದ ಇರ್ತೈತೆ. ಹಾಗೂ ಅದು ತೂಕ ಎಷ್ಟಿರ್ತದೆ? 36ರಿಂದ 37. ಸರಿ, ಅದಲ್ಲ, ಅದ್ರ ತೂಕ ಎಷ್ಟಿರ್ತಂದರೆ 337 ಗ್ರಾಮ್ ತೂಕ ಇರ್ತೈತೆ. ಇಲ್ಲಿ 2-3 ವಾಕ್ಯದಲ್ಲಿ ಬರೀಬೇಕು. ಹಾಕಿ ಆಟದ ಅಂಕಣವನ್ನು ವಿವರಿಸಬೇಕು. ಹಾಕಿ ಆಟದಲ್ಲಿ ಗೋಲ್ ಕೀಪರ್ನ ರಕ್ಷಣೆಗೆ ಅಗತ್ಯವಿರುವ ಸಲಕರಣೆಗಳೆಲ್ಲ ಹೇಳಿದ್ದೀನಿ, ಇಲ್ಲಿ ನೋಡ್ಕೊಂಡು ಬರೀರಿ. ಇಲ್ಲಿಂದ ಕ್ವಶನ್ ಇರ್ತವೆ, ಅಂದರೆ ಜಾಸ್ತಿ ತುಂಬ ಬರೀಬೇಕು ಇದಕ್ಕೆ ಸ್ವಲ್ಪ, ಅದಕ್ಕೆ ನೋಡ್ಕೊಂಡು ಬರ್ಕೊಳ್ಳಿ ನೀವು. ಹಾಕಿ ಆಟದಲ್ಲಿ ಕಾರ್ಡ್ಗಳು ಯಾವ್ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಂತ ಕೊಟ್ಟಿದ್ದಾರೆ, ಇದನ್ನು ಕೂಡ ಬುಕ್ಸಲ್ಲಿದೆ. ಹಾಕಿ ಆಟದಲ್ಲಿ ಪೆನಲ್ಟಿ ಸ್ಟ್ರೋಕ್ ಅಥವಾ ಪೆನಲ್ಟಿ ಕಾರ್ನರ್ಗೆ ಇರುವ ವ್ಯತ್ಯಾಸ ಏನು ಅಂತೇಳಿ ಕೇಳಿದರೆ ಇಲ್ಲಿ ನೋಡ್ಕೊಂಡು ಬರೀರಿ. ಹಾಕಿಯಲ್ಲಿ ಗೋಲ್ ಗಳಿಸುವ ವಿಧಾನವನ್ನು ಬರೀರಿ ಅಂದರೆ ಹಾಕಿ ಅಂಕಣ ಚಿತ್ರವನ್ನು ಬರೀರಿ ಅಂತ ಹೇಳಿದರೆ ಇವೆಲ್ಲ ನೋಡಿಕೊಂಡು ನೀವು ಪಾಯಿಂಟ್ಸ್ ಮಾಡಿಕೊಂಡು ಬರೀರಿ. ಇಲ್ಲಿಗೆ ಏನಾಯ್ತು ಅಂದರೆ ಒಂದು ಹಾಕಿ ಆಟ ಮುಗೀತು. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ಮುಂದಿನ ಒಂದು ವಿಷಯದ ಕುರಿತು ತರಗತಿಯನ್ನು ಮಾಡೋಣ ಅಂತ ಹೇಳ್ತಾ, ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.